ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ಈ ಪ್ರಕರಣದಲ್ಲಿ ಇದೀಗ ಸಿಐಡಿ ತನಿಖೆ ಆರಂಭಗೊಂಡಿದೆ. ಗಲಭೆಗೆ ಸಂಬಂಧಪಟ್ಟಂತೆ ದಾಖಲಾಗಿರುವಂಥ 4 ಪ್ರಕರಣಗಳನ್ನು ಸಿಐಡಿ ತನಿಖೆಗೆ ವಹಿಸಲಾಗಿದೆ. ಇವತ್ತು ಸ್ಥಳ ಮಹಜರು ಮಾಡುವ ಮುಖೇನ ತನಿಖೆಗೆ ಸಿಐಡಿ ತಂಡ ಚುರುಕುಗೊಳಿಸಿದೆ. ಅಂದರೆ ತನಿಖೆಯನ್ನು ಇದರ ನಡುವೆ ಶ್ರೀರಾಮುಲು ಹತ್ಯೆಗೆ ಸ್ಕೆಚ್ ನಡೆದಿತ್ತು ಅನ್ನೋ ಗಂಭೀರ ಆರೋಪವನ್ನು ಜನಾರ್ದನ್ ರೆಡ್ಡಿ ಮಾಡಿದ್ದಾರೆ. ಹೊಸ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಬಳ್ಳಾರಿ ಗಲಭೆ ಕೇಸ್ಗೆ ಸಿಐಡಿ ಅಧಿಕೃತ ಎಂಟ್ರಿ. ಎಫ್ಐಆರ್ ಕೇಸ್ ಫೈಲ್ ಪಡೆದು ತನಿಖೆ ಶುರು. ಗಣಿನಾಡು ಬಳ್ಳಾರಿಯಲ್ಲಿ ವಾಲ್ಮೀಕಿ ಮಹರ್ಷಿ ಪುತ್ಥಳಿ ಅನಾವರಣ ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಬಳ್ಳಾರಿಯಲ್ಲಿ ನಡೆದ ಗಲಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವಿನ ಪ್ರಕರಣವನ್ನ ಕೈಗೆತ್ತಿಕೊಂಡಿರುವ ಸಿಐಡಿ ಅಧಿಕಾರಿಗಳು ಎಲ್ಲಾ ಆಯಾಮದಲ್ಲಿ ತನಿಖೆ ಕೈಗೊಂಡಿದ್ದಾರೆ. ಗಲಭೆಗೆ ಸಂಬಂಧಿಸಿದಂತೆ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎಲ್ಲ 4 ಪ್ರಕರಣಗಳ ತನಿಖೆ ಕೈಗೊಂಡಿರುವ ಸಿಐಡಿ ಅಧಿಕಾರಿಗಳು ಇಲ್ಲಿಯವರೆಗೆ ದಾಖಲಾದ ಎಲ್ಲ ಎಫ್ಐಆರ್ ಹಾಗೂ ಸಂಬಂಧಪಟ್ಟ ತನಿಖೆಯ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲದೆ ಗಲಭೆಗೆ ಸಂಬಂಧಿಸಿದ ಸಿಸಿ ಕ್ಯಾಮೆರಾಗಳ ದೃಶ್ಯಗಳು, ಸ್ಥಳೀಯ ಮುಖಂಡರುಗಳ ಹೇಳಿಕೆಗಳು, ಗುಂಡು ಹಾರಿಸಿದ ಸಂಬಂಧ ವಿವರಗಳನ್ನ ಅಧಿಕಾರಿಗಳು ಕಲೆ ಹಾಕಿ ವಿಸ್ತಾರವಾದ ತನಿಖೆಯನ್ನ ನಡೆಸಲು ಮುಂದಾಗಿದ್ದಾರೆ. ಕಾರ್ಯಕರ್ತನ ಹತ್ಯೆಗೆ ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿದ್ದಾರೆಂಬ ಆರೋಪವೂ ಇದ್ದು ಅದನ್ನು ಕೂಡ ತನಿಖೆ ನಡೆಸಲಿದೆ. ಈಗಾಗಲೇ ಪೊಲೀಸರ ಗನ್ ಹಾಗೂ ರಿವಾಲ್ವರ್ನಿಂದ ಫೈರಿಂಗ್ ಆಗಿಲ್ಲ, ಖಾಸಗಿ ಗನ್ನಿಂದ ಫೈರಿಂಗ್ ಆಗಿದೆ ಎಂದು ಪೊಲೀಸರು ಸಿಐಡಿಗೆ ಮಾಹಿತಿಯನ್ನ ನೀಡಿದೆ. ಈ ನಡುವೆ ರಾಜಶೇಖರ್ ಸಾವಿಗೆ ಶಾಸಕ ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿಯೇ ನೇರ ಕಾರಣ. ಇಬ್ಬರನ್ನು ತಕ್ಷಣ ಬಂಧಿಸಬೇಕು. ಅಲ್ಲದೆ ಶ್ರೀರಾಮುಲು ಅವರನ್ನು ಕೂಡ ಹತ್ಯೆಗೆ ಸಂಚು ಮಾಡಿದ್ರು ಅನ್ನೋ ಗಂಭೀರ ಆರೋಪವನ್ನು ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಮಾಡಿದ್ದಾರೆ. ಶ್ರೀರಾಮುಲು ಅವರು ಸತೀಶ್ ರೆಡ್ಡಿ ಅಲ್ಲಿ ಕುಳಿತಿದ್ದಾರೆ. ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಗೊತ್ತಿಲ್ಲ. ಇಲ್ಲಿಂದ ಹೋಗಿದೆ ಅಂತ ಹೇಳೋದನ್ನ ಆ ವಿಡಿಯೋ ಸುಮಾರು ಮೀಡಿಯಾದಲ್ಲಿ ಬಂದಿಲ್ಲ. ಅದಾದ್ಮೇಲೆ ನಾವು ಸುಮಾರು ಟ್ವೀಟ್ ಮಾಡಿದ್ವಿ. ನಾವು ಸುಮಾರು ಯಾವುದೇ ಒಂದು ರೀತಿ ಕೇಳೋದಕ್ಕೆ ಸಾಧ್ಯನೇ ಆಗದೇ ಇರುವಂತ ಒಂದು ಭಾಷೆಯಲ್ಲಿ ನಮ್ಮವ್ರನ್ನ ಬೈತಾ ಈ ಎಮ್ಎಲ್ಎಗಳಿಗೆ ಒಂದು ಹಿಂಬಾಲಿಕೆಲ್ಲರೂ ಕೂಡ ಮತ್ತೆ ಮತ್ತೆ ಕ್ರಮ ತೆಗೆದು ಇವಾಗಲೇ ಮುಗಿಸ್ಬಿಟ್ಟಿದೆ ಅಂತೇಳಿ ಹಾಕಿ ಹೊಡಿದೆ ಅಂತೇಳಿ ಒಂದು ಸತೀಶ್ ಹೇಳುವಂಥದ್ದು ವಿಡಿಯೋ ಬಂದಿದೆ. ಇದರ ನಡುವೆ ರಾಜ್ಯ ಸರ್ಕಾರದ ವಿರುದ್ಧ ಇದೇ ತಿಂಗಳ 17ರಂದು ಬಳ್ಳಾರಿಯಲ್ಲಿ ಬೃಹತ್ ಹೋರಾಟಕ್ಕೆ ರೆಡ್ಡಿ ಟೀಮ್ ಮುಂದಾಗಿದೆ. ಅಲ್ಲದೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ನಡೆಸುವ ಬಗ್ಗೆಯೂ ಬಿಜೆಪಿಯಲ್ಲಿ ಚಿಂತನೆ ನಡೆದಿದೆ. ಈ ಬಗ್ಗೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಚರ್ಚಿಸಿ 2 ದಿನಗಳಲ್ಲಿ ಹೋರಾಟದ ರೂಪುರೇಷೆಗಳನ್ನು ಅಂತಿಮಗೊಳಿಸುತ್ತೇವೆ ಎಂದು ಹೇಳಿದ್ರು. ಏನೇ ಇದ್ರೂ ಕೂಡ ನಿಮಗೆ ನಾಳೆ ಸ್ಪಷ್ಟವಾಗಿ ಕಂಪ್ಲೀಟ್ ಇರುತ್ತೆ. ಫುಲ್ ಪ್ಲಾನಿಂಗ್ ಸಮೇತ ನಾಳೆ ಪಾರ್ಟಿ ಕಡೆಯಿಂದನೇ ಮೋಸ್ಟ್ಲಿ ಪಾರ್ಟಿ ಜನರಲ್ ಸೆಕ್ರೆಟರಿಗಳು ಬಳ್ಳಾರಿಗೆ ನಾಳೆ ಬರುವಂತ ಅವಕಾಶಗಳಿದೆ. ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಒಂದು ಇಲ್ಲೇ ಅನೌನ್ಸ್ ಮಾಡ್ತಾರೆ ಅನ್ನೋದು ಒಂದು, ಅಥವಾ ಬೆಂಗಳೂರಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಟೈಮ್ ಟು ಟೈಮ್ ನಾನು ಇನ್ಫಾರ್ಮ್ ಮಾಡ್ತೀನಿ. ಕಂಪ್ಲೀಟ್ ನಿಮಗೆ ರ್ಯಾಲಿ, ಪಾದಯಾತ್ರೆ ಎಲ್ಲ ವಿಚಾರಗಳ ಬಗ್ಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಎಲ್ಲರೂ ಗೋಲ್ಕಂಪನಿ ಸದಸ್ಯರು ಎಲ್ಲರೂ ಕೂಡ ಮಾತಾಡಬೇಕಾಗಿದೆ. ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಬೆಂಬಲಿಗರ ನಡುವೆ ಘರ್ಷಣೆ ನಡೆದು ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಬ್ಯಾನರ್ ಫ್ಲೆಕ್ಸ್ ಅಳವಡಿಕೆಗೆ ನಿಷೇಧ ಹೇರಲಾಗಿದೆ. ಬಳ್ಳಾರಿ ನಗರದಲ್ಲಿ ಅನುಮತಿಯಿಲ್ಲದೆ ಬ್ಯಾನರ್ ಫ್ಲೆಕ್ಸ್, ಪೋಸ್ಟರ್, ಹೋರ್ಡಿಂಗ್ಸ್ ಅಳವಡಿಸುವುದನ್ನು ಜಿಲ್ಲಾಡಳಿತ ನಿಷೇಧಿಸಿದೆ. ವೆಂಕಟೇಶ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.